ಇಲ್ಲದ ನಿರ್ಧಾರಗಳು ಅಂತ. ಪಿಕಲ್ ಮೈಂಡೆಡ್. ಈಗ ನೋಡ್ರಿ, ಇದನ್ನು ಇರಾನದ ವಿಷಯದಲ್ಲಿ ಎಷ್ಟು ಬದಲಾವಣೆಗಳು ಆದವು, ಎಷ್ಟು ಯುದ್ಧ ವಿರಾಮಗಳು ಆದವು, ಎಷ್ಟು ವ್ಯವಹಾರ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಇದನ್ನೆಲ್ಲ ಗಮನಿಸಿದಾಗ ಟ್ರಂಪ್ ಅವರು ಇನ್ನಾದರೂ, ಯಾಕಂದರೆ ಇವತ್ತು ಅವರು ಇಸ್ರೇಲ್ಗೂ ಬೇಡಾಗಿದ್ದಾರೆ. ಯಾಕಂದರೆ ಈಗ ಯುದ್ಧ ಸರಿದ್ರೆ ಇಸ್ರೇಲ್ಗೆ ಹೊಡೆದು ಹೆಚ್ಚದ. ಇಸ್ರೇಲ್ ಮಾಡಿಸಿದ್ದನ್ನು ತನ್ನ ಗ್ರೇಟರ್ ಇಸ್ರೇಲ್ ಮಾಡೋ ಸಲುವಾಗಿ ನೆತನ್ಯಾಹು ತನ್ನ ರಾಷ್ಟ್ರವನ್ನು ಬಲಿಷ್ಠ ಮಾಡ್ಕೊಳ್ಳೋ ಸಲುವಾಗಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಹೂದಿ ಲಾಬಿ ಅಂತ ನಾವು ಕರಿತೀವಿ, ಜ್ಯೂಸ್ ಲಾಬಿ, ಅದು ಇವತ್ತು ಯುದ್ಧ ಬೇಕಾಗಿದೆ ಅವ್ರಿಗೆ. ಅಟ್ ಎನಿ ಕಾಸ್ಟ್ ಇರಾನನ್ನು ಸೋಲಿಸ್ಬೇಕಾಗ್ಯದ. ಮಧ್ಯ ಏಷ್ಯಾವನ್ನು ತನ್ನ ಸುಪರ್ದಿಗೆ ತಗೋಬೇಕನ್ನುವಂಥ ವಿಚಾರ ಇಸ್ರೇಲ್ಗೆ ಬಂದುಬಿಟ್ಟದ. ಹೀಗಾಗಿ ಅವರೇ ಮಾಡಿಸಿರಬಾರ್ದು ಇದನ್ನು ಅಂತ ಮಾತುಗಳು ಆಡ್ತಾ ಇದ್ದಾರೆ. ಅದು ಎಷ್ಟು ಸರಿ ಎಷ್ಟಪ್ಪ ಬೇರೆ. ಆದರೆ ಇದು ಈ ಒಂದು ಇರಾನ್ ಜೊತೆಗಿನ ಯುದ್ಧ ಸಂದರ್ಭದಲ್ಲಿ ಆಗಿದ್ದರಿಂದಾಗೆ ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವ ಬಂದದ. ಜೊತೆಗೆ ಅವರ ಜೀವದ ಬಗ್ಗೆ ಅಪಾಯದ ಅನ್ನುವಂಥದ್ದು ಮಾತ್ರ ಎಲ್ಲ ಕಡೆಯೂ ಪ್ರಚಾರ ಆಗ್ತಾಯಿದೆ. ಒಟ್ಟಾರೆಯಾಗಿ ಹೇಳೋದೇನಪ್ಪ ಅಂತಂದ್ರೆ, ಇವ್ರ ಮೇಲೆ ಆದಂಥ ದಾಳಿ ಅವರ ವ್ಯಕ್ತಿತ್ವಕ್ಕೆ ಹಿಡಿದು ಕನ್ನಡಿ ಆಗ್ಯದ. ಒಂದಲ್ಲ ಎರಡಲ್ಲ 5 ಸಲ ದಾಳಿಗಳಾಗಿದ್ದಾವೆ. ಎಲ್ಲರಿಂದ ಬಚಾವಾಗಿದ್ದಾರೆ. ಅದಕ್ಕೆ ಕಾರಣ ಅಲ್ಲಿ ಸೆಕ್ಯೂರಿಟಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ನಿಜವಾಗಿಯೂ ಒಳ್ಳೆಯ ಸೆಕ್ಯೂರಿಟಿ ಅದೆಲ್ಲ ಉಳಿದಿದ್ದಾರೆ. ಇನ್ನು ಮುಂದೆ ಏನಾಗ್ಬೋದು, ಏನಾಗಲಿಕ್ಕಿಲ್ಲ, ಯಾರು ಬಲ್ಲರು.